ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಇವಾಗ ಬಂದ್ಬಿಟ್ಟು ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಭಾಳ ದಿನ ಆಯ್ತು ಗ್ಯಾಸ್ ಸ್ಟವ್. ನಾನು ಊರಿಗೆ ಹೋಗಿ 2-3 ತಿಂಗಳಾಯಿತು. ತುಂಬಾ ಗಲೀಜಾಗಿಬಿಟ್ಟಿತ್ತು. ಇದನ್ನು ಸೋಪ್ ನೀರು ಹಾಕಿ ಈ ಥರ ಹಾಕಿ ಒರೆಸ್ತಾ ಇದ್ದೀನಿ. ಯಾವ ಥರ ಅಂದರೆ ತುಂಬಾ ಗಲೀಜಾಗೋಗ್ಬಿಟ್ಟಿತ್ತು. ಯೂಸ್ ಕೂಡ ಮಾಡಿದ್ದಿಲ್ಲ. ಆವಾಗ 2-3 ತಿಂಗಳಾಯಿತು ಹೋಗಿ ಊರಿಗೆ. ನಾನು ಇವಾಗ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡಿರಿ ಫುಲ್ ಯಾವ ಥರ ಆಗಿದೆ. ಸೋಪ್ ನೀರು ಹಾಕ್ಬಿಟ್ಟು ತೊಳಿತಾ ಇದ್ದೀನಿ. ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಪಳ ಅಂತ ತೊಳಿತಾ ಇದೆ. ಈ ಜಂಗಿಗೆ ಏನು ಮಾಡ್ಬೇಕು ಅನ್ನೋದನ್ನು ನಾನು ಕಮೆಂಟ್ ಮಾಡಿ. ನೋಡಿ, ಭಾಳ ದಿನ ಬಿಟ್ಬಿಟ್ನೆಲ್ಲ ಈ ಥರ ಜಂಗ್ ಬಂದ್ಬಿಡ್ತು. ನನ್ನ ಮಗಳು ಕರಿತಾ ಇದ್ದಾಳೆ. ಮತ್ತು ಸ್ಪೆಷಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಏನು ಆಟ ಆಡಕತ್ತೇನು? ತುಂಬ ದಿನ ಆಗಿತ್ತಲ್ವ ಈ ಥರ ವಿಡಿಯೋ ಮಾಡಿ. ಇಲ್ಲಿ ಆಲೂಗಡ್ಡೆ ಚಪಾತಿ ಮಾಡ್ಬೇಕು ಅಂದ್ಕೊಂಡೆ. ಇದು ಹಿಟ್ಟೆಲ್ಲ ಹುಳ ಬಿದ್ದು ಹೋಗ್ಬಿಟ್ಟಿದೆ. ಅದಕ್ಕೆ ನನಗೆ ಸಿಗ್ತಾ ಇದ್ದೀನಿ. ಸುಮ್ಮನೆ ಆಲೂಗಡ್ಡೆ ಪೇಸ್ಟು ಇದು ಆಲೂಗಡ್ಡೆ ಸುಲ್ಕೊಂಡು ಒಂದು ರೆಸಿಪಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಆಲೂ ಪರೋಟ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಈ ಥರ ಇತ್ತು. ನಮ್ಮ ಮನೆಯವ್ರು ತರಲಿ ಮಾಡ್ತೀನಿ ಆಲೂ ಪರೋಟ. ಅಷ್ಟೊತ್ತಿಗೆ ಸ್ವಲ್ಪ ರೈಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದೇ ಆಲೂಗಡ್ಡೆ ಸಾಕು, ಯಾಕಂದರೆ ಭಾಳ ಮಾಡಿಬಿಟ್ರೆ ಚೆನ್ನಾಗಾಗಲಿ ಅಂದರೆ ತಿನ್ನೋದಕ್ಕೆ ಸುಮ್ಮನೆ ವೇಸ್ಟ್ ಆಗಬಾರ್ದಲ್ವ. ಅದಕ್ಕೆ ಇದೊಂದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ. ಫಸ್ಟ್ ಇದನ್ನ ಎತ್ತಿಟ್ಕೊಂಡ್ಬಿಡ್ತೀನಿ. ಈಗ ಇವೆರಡು ಬಂದ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತೀನಿ. ಬೇಗ ಪಲ್ಯ ಮಾಡಿಬಿಟ್ಟು ಊಟ ಮಾಡೋದಕ್ಕೆ ಬರುತ್ತೆ. ಈಗ ಫಸ್ಟ್ ನಾನು ಏನೇನು ಮಾಡ್ತೀನಿ ನೋಡ್ಕೊಂಡು ಬನ್ನಿ. ಇದು ಬಂದ್ಬಿಟ್ಟು ಆಲೂ ಪರೋಟಾಗೆ, ಇದು ಪಲ್ಯಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಎರಡೂ ಫಸ್ಟ್ ಪಲ್ಯ ಮಾಡಿಬಿಡ್ತೀನಿ. ನಮ್ಮ ಮನೆಯವರು ಅಷ್ಟೊತ್ತಿಗೆ ಇಟ್ಕೊಂಡು ಬರ್ತಾರೆ. ಕೆಲ್ಸಕ್ಕೂ ಇರ್ತಾರಲ್ಲ, ಬರೋ ಮುಂದೆ ಹಂಗೆ ಇಟ್ಕೊಂಡು ಬಂದುಬಿಟ್ಟಿರ್ತಾರೆ. ಇದು ಆಲೂ ಪರೋಟ ಮತ್ತು ಇದು ಪಲ್ಯಕ್ಕೆ. ಇವಾಗ ಆಲೂ ಪರೋಟಕ್ಕೆ ನಾನು ಚಪಾತಿ ಹಿಟ್ಟಿಗೆ ನಾನು ಕಲಿಸ್ಕೊತಾ ಇದ್ದೀನಿ. ನಾನು ಮಾಡ್ತಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ಸರಿಯಾಗಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಸರಿ ಮಾಡಿಕೊಂಡು ಮಾಡ್ತೀನಿ. ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಬಿಡ್ತೀನಿ. ಇವಾಗಲೇ ನಾನು ಯಾವುದೂ ವೀಡಿಯೋ ನೋಡಿಲ್ಲ. ನನಗೆ ಯಾವ ಥರ ಬರುತ್ತೆ ಆ ಥರ ಮಾಡ್ತಾಯಿದ್ದೀನಿ. ಯಾವತ್ತೋ ಒಂದ್ಸಲ ನೋಡಿದ್ದೆ ವೀಡಿಯೋ ಆಲೂ ಪರೋಟ ಯಾವ ಥರ ಮಾಡ್ಬೇಕಂತಂದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇಷ್ಟು ಸಿಂಪಲ್ಲಾಗೂ ಮಾಡ್ಬೋದಾ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಆಲೂ ಪರೋಟ. ನಾನು ಆವಾಗಲೇ ಏನು ಚಪಾತಿ ಕಲಸಿಟ್ಕೊಂಡಿದ್ದೆ, ಒಂದು ಸ್ವಲ್ಪ ನಾದ್ಕೊತೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತಂದು. ನೀವೆಷ್ಟು ಸಲ ಮಾಡಿರ್ಬೋದು ಆಲೂ ಪರೋಟನ? ತುಂಬ ಸಲ ಮಾಡಿದ್ದೀರಾ ಅಥವಾ ಮಾಡೇ ಇಲ್ವಾ? ಅಥವಾ ಯಾವತ್ತಾದರೂ ಒಂದು ಸಲ ಅಷ್ಟೇ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ಆಲೂ ಪರೋಟ. ಇನ್ಮೇಲಿಂದ ಹೊಸ ರೆಸಿಪಿನ ನಾನು ಟ್ರೈ ಮಾಡ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಇಲ್ಲಾಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ. ಈಗ ಎರಡೇ ಮಾಡ್ತಾಯಿದ್ದೀನಿ, ನಾನು ಜಾಸ್ತಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, 2 ಉಳ್ಳಿ ಕಟ್ಟೋದು ಇಟ್ಕೊಂಡಿದ್ದೀನಿ. ಈ ಚಪಾತಿಗೂ ಅದೇ ಹಿಟ್ಟನ್ನು ನಾನು ಯೂಸ್ ಮಾಡ್ಕೊತೀನಿ. ಇದು ನಾನು ಗೋಧಿ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಕಲಸಿರೋದು. ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟು ಯೂಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಪ್ಲೇನ್ ಪರೋಟ ಮಾಡ್ತಾರಲ್ಲ, ಅದನ್ನು ಒಂದ್ಸಲ ಟ್ರೈ ಮಾಡೋಣ. ಈಗ ನೆಕ್ಸ್ಟು ಆಗಸ್ಟ್ 15 ಇರೋದ್ರಿಂದ ಒಂದು ಹೊಸದು ಏನಾದರೂ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ನಾನು ಮಾಡೋದಕ್ಕೆ.
ಇವಾಗ ಹಾಲುದೇನು ಕಲಸಿಟ್ಕೊಂಡಿದ್ನಲ್ಲ ಅದನ್ನ ಹೂರ್ಣ ಹೆಂಗೆ ತುಂಬ್ತಾರೆ ಆ ಥರ ತುಂಬ್ತಾ ಇದ್ದೀನಿ ಅಷ್ಟೇ. ನನಗೆ ಹೆಂಗೆ ಬರ್ತಾ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಆಲೂ ಪರೋಟ ತಿಂದೆ ಫಸ್ಟ್ ಟೈಮ್ ಅಂತಂದು ಫೀಲ್ ಆಯಿತು. ಬಟ್ ಇನ್ನೊಂದ್ಸಲ ನೆಕ್ಸ್ಟ್ ಸಲ ಮಾಡಿದಾಗ ಇನ್ನೂ ಚೆನ್ನಾಗಿ ಬರಬೇಕದು ಆಲೂ ಪರೋಟ, ಆ ಥರ ಮಾಡ್ತೀನಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸ್ವಲ್ಪ ಅರ್ಧೋಗ್ಬಿಡ್ತು ಅದು. ಇಲ್ಲಿ ನೋಡ್ತಾ ಇರ್ಬೋದು ಹೂರ್ಣ ಹೆಂಗೆ ತುಂಬ್ತಾರೆ ಅದೇ ಥರ ತುಂಬ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಆ ಥರ ತುಂಬಿಬಿಟ್ಟು ಈ ಥರ ಮಾಡಿ ಎಣ್ಣೆ ಹಚ್ಚಿ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊತೀನಿ. ಎಣ್ಣೆ ಹಚ್ಬಿಟ್ಟು ಇದ್ರ ಮೇಲೆ ತೀಡಕ್ಕತ್ತೀನಿ ಇವಾಗ ನೀಟಾಗಿ ಎಣ್ಣೆ ಹಚ್ಬಿಟ್ಟು. ಎಣ್ಣೆ ಹಚ್ಚಿ ತೀಡಿದ್ರೆ ಒಳ್ಳಿಗೆ ತಕೊಳಕ್ಕೆ ಬರುತ್ತೆ ಅಂದ್ಕೊಂಡಿದ್ದೆ. ಬಟ್ ತೀಡಿದ್ರದಿಂದ ಆಲೂಗಡ್ಡೆ ಇರೋದ್ರಿಂದ ಸ್ವಲ್ಪ ತಗೊಳ್ಳೋದಕ್ಕೆ ಬರಲಿಲ್ಲ. ಅದಕ್ಕೆ ಏನು ಮಾಡಿದೆ ನೀವೇ ನೋಡಿ ಪೂರ್ತಿಯಾಗಿ ವಿಡಿಯೋ. ನಾನು ಆಲೂ ಪರೋಟನ ಅಂಗಡಿ ಅಂದರೆ ಹೋಟೆಲಲ್ಲಿ ತಿಂದಿಲ್ಲ, ಮನೇಲಿ ಕೂಡ ಯಾವತ್ತೂ ಮಾಡಿಲ್ಲ. ನಾನು ನೆನಪಿರೋದಂತಂದರೆ ನನ್ನ ಫ್ರೆಂಡು ಅವಾಗ ಸ್ಕೂಲಲ್ಲಿ ಇರಬೇಕಾದ್ರೆ ಆಲೂ ಪರೋಟ ತರ್ತಾಯಿದ್ಲು, ಅವಾಗ ತಿಂದಿದ್ದು ನೆನಪು. ಬಟ್ ಈಗ ಎಲ್ಲಿ ತಿಂದಿಲ್ಲ. ಅಲ್ಲಿ ಚೆನ್ನಾಗಿ ಮಾಡಿಸ್ಕೊಂಡು ತೊಗೊಂಬರ್ತಿದ್ಲು ನನ್ನ ಫ್ರೆಂಡು, ತುಂಬಾ ಚೆನ್ನಾಗಿರ್ತಾಯಿತ್ತು. ಇವಾಗ ನೆನಪು ಬರ್ತಾಯಿದೆ ಆಲೂ ಪರೋಟ. ಆವಾಗ ನನ್ನ ಫ್ರೆಂಡ್ ತರ್ತಾಯಿದ್ಲು, ತಿಂತಾಯಿದ್ವಿ ಅಂತಂದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಆವಾಗಿನ ಲೈಫು ಎಲ್ಲ. ಮಾಡಿ ಅಂದರೆ ಅಮ್ಮ ಅವರೆಲ್ಲ ಮಾಡಿ ಕಳಿಸಿ ಬುತ್ತಿ ಕಟ್ತಾಯಿದ್ರು. ನಾವು ಸ್ಕೂಲಲ್ಲಿ ತೊಗೊಂಡು ಬಂದು ತಿಂದು ಎಂಜಾಯ್ ಮಾಡ್ತಾಯಿದ್ವಿ. ಬಟ್ ಅದ್ರ ಮಾಡೋ ಕಷ್ಟನೇ ಬೇರೆ ಅಂತಲೇ ಹೇಳ್ಬೋದು. ಅಷ್ಟು ಶ್ರಮ ಹಾಕಿ ಮಾಡಿರ್ತಾರೆ ಅದನ್ನೇ ಒಂದೊಂದ್ಸಲ ನಾವು ಊಟ ಒಲ್ಲೆ ಅಂತಿರ್ತಿದ್ವಿ ಅವಾಗ ಸಣ್ಣವರಿದ್ದಾಗ. ಇವಾಗ ಅದ್ರ ಕಷ್ಟ ಅನ್ನೋದು ಏನು ಅನ್ನೋದು ಗೊತ್ತಾಗ್ತಾ ಇದೆ. ಈ ಥರ ಮಾಡಿದೆ ನಾನು ಆಲೂ ಪರೋಟನ. ಬಟ್ ಅದು ತಗೊಳ್ಳೋದಕ್ಕೆ ಬರಲಿಲ್ಲ. ಹಂಚು ಮೇಲೆ ಹಾಕ್ಬಿಡೋಣ ಅಂತಂದ್ರೆ ಹಂಚು ಮೇಲೆನೂ ಹಾಕೋದಕ್ಕೆ ಬರಲಿಲ್ಲ. ಏನು ಮಾಡೋಣ ಅಂತಂದು ಹಂಚಕ್ಕೆ ಹಾಕಿಟ್ಟು ಇದನ್ನೇ ಉಲ್ಟಾ ಇಟ್ಬಿಡೋಣ ಅದ್ರ ಮೇಲೆ ಅಂದ್ಕೊಂಡೆ. ಅದು ಉಲ್ಟಾ ಇಟ್ರೂ ಅದು ಸ್ವಲ್ಪ ಬೇಯಲಿಲ್ಲ. ಒಂದು 2 ನಿಮಿಷ ಇಟ್ಟೆ ನಾನು ಅಷ್ಟೇ. ಇನ್ನೊಂದು ಸ್ವಲ್ಪ ಇಟ್ಟಿದ್ರೆ ಬೇಯ್ತಿತ್ತೇನು, ಹಾಕಲಿಲ್ಲ. ಮುಂಚೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಇದ್ರ ಮೇಲೆ ಡೈರೆಕ್ಟ್ ಇದನ್ನ ಹಾಕ್ಬಿಡೋಣ ಅಂತಂದು ಪ್ಲ್ಯಾನ್ ಮಾಡಿದೆ. ಪ್ಲ್ಯಾನ್ ಏನೋ ಆಯಿತು. ಬಟ್ ನಾನು ಭಾಳ ತಿರ್ಲಿಲ್ಲ. ಈಗ ಇಟ್ಟಿದ್ದೀನಿ, ಹಿಂಗೆ ನೋಡಿದ್ದೀನಿ, ಒಳ್ಳೆ ತೆಗೆದು ಇಟ್ಕೊಂಡ್ಬಿಟ್ಟೆ. ಆಗಲ್ಲ ಅಂತಂದು ಹಿಂಗೆ ತೆಗೆದು ಇಟ್ಕೊಂಡು ಒಳ್ಳೆ ಹಂಚು ತೆಗೆದ್ಬಿಟ್ಟು ಅದನ್ನೇ ಇಟ್ಬಿಟ್ಟೆ. ಇಟ್ಬಿಟ್ಟು ಅದು ಚೆನ್ನಾಗಿ ಆಯ್ತಾಯಿತ್ತು. ಅದಕ್ಕೆ ಬಿಟ್ಬಿಟ್ಟೆ ಅಲ್ಲೇ ಆಗಲಿ ಅಂತಂದು ಸ್ವಲ್ಪ ಹೊತ್ಬಿಟ್ಟು ಮೇಲೆ ಎಣ್ಣೆ ಹಾಕಿ ಬೆನೆಸ್ತಾ ಇದ್ದೀನಿ. ಚೆನ್ನಾಗೇ ಬಂತು. ಬಟ್ ಸ್ವಲ್ಪ ಅರ್ಧೋಯ್ತು, ಮತ್ತೇನು ಮಾಡೋದಕ್ಕಾಗಲ್ಲ ಅಂತಂದು. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅರ್ಧೋಯ್ತು. ನೆಕ್ಸ್ಟ್ ಉಲ್ಟಾ ಹಾಕ್ಬೇಕಾದ್ರೆ ಹಂಚು ಮೇಲೆ ಹಾಕೋಣ ಅಂತಂದು ಉಲ್ಟಾ ಹಾಕಿದ್ನಲ್ವ, ಅವಾಗ ಹಂಚು ಮೇಲೆ ಹಾಕಿದೆ ನಾನು. ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿತ್ತು. ಬಟ್ ಅರ್ಧೋಯ್ತು ಅಷ್ಟೇ, ಮತ್ತೇನಿಲ್ಲ. ಇನ್ನೊಂದ್ಸಲ ಮಾಡ್ಬೇಕಾದ್ರೆ ಚೆನ್ನಾಗಿ ನಾನು ನೀಟಾಗಿ ಮಾಡ್ತೀನಿ. ಯಾರಿಲ್ಲಾರ ಥರ ಮಾಡ್ಕೊತೀನಿ ನಾನು. ಸ್ವಲ್ಪ ಆಲೂ ಪರೋಟ ಮಾಡ್ಕೋಬೇಕಾದ್ರೆ ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ನೊಂದು ಮಾಡೋದಿದೆ ಅಲ್ವಾ ಆಲೂ ಪರೋಟ. ಅದಕ್ಕೆ ನಾನು ಇಲ್ಲಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡೆ ಹಂಚಿನ ಮೇಲೆ. ಸ್ವಲ್ಪ ಜಾಸ್ತಿ ಆಯ್ತು ಅಂತಂದು ಹಿಟ್ಟಿನ ಮೇಲೆ ಹಚ್ಕೊಂಡು ಇವಾಗ ಆಲೂದೇನಿರುತ್ತಲ್ಲ ಅದನ್ನ ಹಾಕಿ ಮತ್ತೆ ಹೂರ್ಣ ತುಂಬಿಟ್ಟು ನಾನು ಕೈಯಲ್ಲಿ ಹಿಡ್ಕೊಂಡು ತುಂಬ್ತಾ ಇದ್ದೆ. ಆವಾಗಲೇ ಸ್ವಲ್ಪ ಇಟ್ಟು ಕೆಳಗಡೆ ಇಟ್ಟು ತುಂಬ್ಕೊಳ್ತಾ ಇದ್ದೆ. ಇವಾಗ ಕೈಯಲ್ಲಿ ಇಟ್ಕೊಂಡು ತುಂಬ್ಕೊಳ್ತಾ ಇದ್ದೀನಿ. ಸೇಮ್ ಆವಾಗಲೇ ಹೆಂಗೆ ಪ್ರೋಸೆಸ್ ಮಾಡಿದೆ ಅದೇ ಥರ ಮಾಡ್ತಾ ಇದ್ದೀನಿ. ಚೆನ್ನಾಗೇನೋ ಬಂದಿತ್ತು. ಇದನ್ನು ಹಂಚು ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಅಲ್ಲೇ ಪ್ರೆಸ್ ಮಾಡೋಣ ಅಂತಂದು ಹಂಚು ಮೇಲೆ ಇಟ್ಟೆ. ಸ್ವಲ್ಪ ಎಣ್ಣೆ ಇತ್ತಲ್ವ ಅದಕ್ಕೆ ಸ್ವಲ್ಪ ಹಚ್ಕೊಂಡೆ. ಪ್ರೆಸ್ ಮಾಡ್ಬೇಕಂದ್ರೆ ಮತ್ತೆ ಬಾಳಿಸ್ಬಿಟ್ಟು ಇದು ಮಾಡ್ಬೇಕು ಅಂದ್ಕೊಂಡೆ. ಸರಿ ಹೋಗಲ್ಲ ಅಂತಂದು ಮತ್ತೆ ಬಾಳಿಸಿ ಹಾಕ್ಬಿಟ್ಟು ಇದನ್ನು ಅಗಲ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಟ್ಟೆ. ತುಂಬ ಚೆನ್ನಾಗಿ ಬರ್ತಾ ಇತ್ತು. ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ದಪ್ಪ ಆಯಿತು ಅಷ್ಟೇ. ಒಂದು ಕಡೆ ಅಷ್ಟೇ ದಪ್ಪ ಆಯಿತು, ಇನ್ನು ಉಳ್ಕಿದ್ದೆಲ್ಲ ತೆಳ್ಳಗಾಗಿತ್ತು. ಒಂಥರ ನ್ಯೂ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಆಲೂ ಪರೋಟ ಟ್ರೈ ಮಾಡಬೇಕು ಅನ್ನೋದು ತುಂಬ ದಿನದ ಆಸೆ ಇತ್ತು. ಇವತ್ತು ಟ್ರೈ ಮಾಡಿ ಆಲೂ ಪರೋಟನ ಟೇಸ್ಟ್ ಮಾಡಿದೆ. ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ಸಾಕಷ್ಟು ವೀಡಿಯೋಸ್ ಇದ್ದಾವೆ, ನೋಡಿಬಿಟ್ಟು ಟ್ರೈ ಮಾಡಿ. ಇಲ್ಲಾಂತಂದರೆ ನಿಮ್ಮ ಸ್ವಂತವಾಗಿ ನೀವು ಯೋಚನೆ ಮಾಡಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ.
ಎರಡನೇದು ಕೂಡ ಚೆನ್ನಾಗಿ ಬಂತು. ಎಣ್ಣೆ ಹಾಕಿಬಿಟ್ಟು ಬೇಯಿಸಿದೆ, ಚೆನ್ನಾಗಿ ಬಂತು. ಸ್ವಲ್ಪ ಅರ್ಧ ಹೋಗ್ಬಿಡ್ತು. ಹಂಗೆ ಸೈಡಲ್ಲಿ ನಾನು ಚಪಾತಿನೂ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಚಪಾತಿನಾದರೂ ತಿಂತಾರೆ ಅಂತಂದು. ಇದು ಚೆನ್ನಾಗೇನೋ ಬಂತು, ಸ್ವಲ್ಪ ಅರ್ಧ ಹೋಯ್ತು ಅಷ್ಟೇ, ಮತ್ತೇನಿಲ್ಲ. ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸಖತ್ತಾಗಿ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದ್ರೆ ಚೆನ್ನಾಗಿ ಆಗ್ತಿತ್ತು. ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟ್ ಊಟ ಮಾಡೋದು. ಇವತ್ತು ಊಟಕ್ಕೆ ಆಲೂ ಪರೋಟ, ಚಪಾತಿ, ಆಲೂಗಡ್ಡೆ ಪಲ್ಯ, ರೈಸ್ ಮಾಡಿದ್ದೀನಿ. ಯಾಕಂದರೆ ಆಲೂಗಡ್ಡೆ ಪಲ್ಯ ಅದರಲ್ಲೇ ಒಂದು ತಗೊಂಡು ಮಾಡಿದ್ದೀನಿ. ನಮ್ಮ ಮನೆಯವ್ರು ತಿನ್ನಲಿಲ್ಲ ಅಂತಂದರೆ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ ತಿಂತಾರೆ ಅಂತಂದು ಈಗ ತಿರೋ ಹಾಕ್ಬಿಟ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಒಟ್ಟಿನಲ್ಲಿ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಇದು ತೆಗಿಯೋಕ್ಕೆ ಬರಲಿಲ್ಲ, ಅದು ಒಂದು ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಟೈಮು ಯಾವ ಥರ ತೆಗೆಯೋದು ಅಂತಂದು ನೋಡಿಬಿಟ್ಟು ಯೋಚನೆ ಮಾಡಿ ನಾನು ತೆಗಿತೀನಿ. ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಈ ಥರ ಬಂದಿದೆ ಪರೋಟ. ನಮ್ಮ ಮನೆಯವ್ರು ಕೂಡ ಚೆನ್ನಾಗಿದೆ ಅಂತಂದರು, ಬಟ್ ಇನ್ನೂ ಆರಿಲ್ಲಾರ್ದಂಗೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಈಗ ಫೈನಲ್ ಆಗಿ ನಮ್ಮ ಮನೆಯವ್ರಿಗೆ ಚಹಾ ಮಾಡಿಕೊಡೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಊಟ ಮಾಡಿದ ಮೇಲೆ ಒಂದು ಸಲ ಮತ್ತು 10 ಗಂಟೆಗೆ ಒಂದು ಸಲ ರಾತ್ರಿ ಹೊತ್ತು. ಇವಾಗ ನಾನು ಯಾವ ಥರ ಚಹಾ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಚಹಾ ಮಾಡೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರೋದೆ, ಬಟ್ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ಅಳತೆ ಮಾಡ್ಕೊಂಬಿಡ್ತೀನಿ. ಇಲ್ಲಿ 2 ಗ್ಲಾಸ್ ಇಬ್ಬರಿಗೆ ಅಂತಂದು. ಇಲ್ಲೇನು ಗ್ಲಾಸ್ ತೊಗೊಂಡಿದ್ದೀನಿ ಅದರಲ್ಲಿಂದ 1 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಹಾಲು ಚೆನ್ನಾಗಿ ಕುದಿಸಿದ್ದೀನಿ. ಕುದಿಸ್ಬಿಟ್ಟು 2 ಗ್ಲಾಸ್ ಹಾಲನ್ನ ಮತ್ತೆ ಅಳತೆ ಮಾಡ್ಕೊಂಡು ಹಾಕಿದ್ದೀನಿ. ಉಳಿದಿದ್ದ ಹಾಲು ಆ ಕಡೆ ತಗೊತಾ ಇದ್ದೀನಿ. ಯಾಕಂತಂದರೆ ನೆಕ್ಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ಇನ್ನೊಂದ್ಸಲ ಚಟ್ನಿ ಮಾಡಿಕೊಡೋದಕ್ಕೆ ಇಲ್ಲಿ 2 ಗ್ಲಾಸ್ ಹಾಲು ಹಾಕ್ತೀನಿ. ಇದು ಕೇಟಿ ಏನೋ ಅಂತಾರಲ್ವ, ಅದೇ ಇದು. ಟೀ ಮಾತ್ರ ಸಖತ್ತಾಗಿರುತ್ತೆ, ನನಗೂ ತುಂಬ ಇಷ್ಟ. ಈಗ ಹಾಲು ಹಾಕ್ಬಿಟ್ಟು ನೀರೇನು ಹಾಕಲ್ಲ, ನಾನು ಇಬ್ಬರೇ ಇರೋದ್ರಿಂದ 2 ಗ್ಲಾಸ್ ಸರಿ ಹೋಗುತ್ತೆ. ನನ್ನ ಮಗಳು ಇದ್ದಿದ್ರೆ ನಂದರಲ್ಲೇ ನಾನು ಅರ್ಧ ಹಾಕ್ತಿದ್ದೆ. ಈಗ ಸ್ವಲ್ಪ ಚಹಾ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ತೀನಿ. ನನ್ನ ಮಗಳಿಗೆ ಜಾಸ್ತಿ ಕೊಡೋದಕ್ಕೆ ಹೋಗಲ್ಲ ನಾನು ಟೀ. ಯಾವಾಗಾದರೂ ಒಂದ್ಸಲ ದಿನ ಕೇಳ್ತಾಳೆ ನನ್ನ ಮಗಳು ನಾವು ಕುಡಿಯೋ ಮುಂದೆ. ನಂದರಲ್ಲಿ ಏನಿರುತ್ತೆ ಸ್ವಲ್ಪ ಶೇರ್ ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ. ಅವಳಿಗೆ 1 ಗ್ಲಾಸ್ ಅಂತಂದರೆ ಮತ್ತೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಇವಾಗ ಟೀ ಪುಡಿ ಏನು ಹಾಕಿದ್ದೀನಲ್ವ ಚೆನ್ನಾಗಿ ಕುದಿಲ್ಲ ಅಂತಂದು ಬಿಡ್ತೀನಿ ನಾನು. ಟೀ ಪುಡಿ ಕುದ್ಮೇಲೆ ಒಂದು 2 ಲೋಟಕ್ಕೆ ನಾನು 3 ಸಕ್ಕರೆ ಹಾಕ್ತೀನಿ. 1 ಲೋಟಕ್ಕೆ 1.5 ಸಕ್ಕರೆ ಅಂತಂದು. ಇದು ಕವರಲ್ಲೇ ಇತ್ತು ಸಕ್ಕರೆ. ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅನ್ನೋದು ಶೇರ್ ಮಾಡ್ಕೊಂಡಿನಿ ಅಷ್ಟೇ. ಎಲ್ಲರೂ ಇದೇ ಥರ ಮಾಡ್ತಾರೆ ಟೀನ, ಬಟ್ ಟೇಸ್ಟ್ ವೈಸ್ ಮಾತ್ರ ಡಿಫ್ರೆಂಟ್ ಆಗಿದ್ದೇ ಇರುತ್ತೆ. ಯಾಕಂದರೆ ಚಹಾ ಪುಡಿ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ನಮ್ಮ ಮನೆಯವರು ಮೆಂತ್ಯ ಸೊಪ್ಪು ತೊಗೊಂಡು ಬಂದಿದ್ದರು. ಇದರಿಂದ ಮೆಂತ್ಯ ಕಡುಬು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ಮೆಂತ್ಯ ಕಡುಬಿನ ವಿಡಿಯೋ ಮಾಡಿ ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತಂದು ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.